ಟಿ.ಬಿ. ಜಯಚಂದ್ರಗೆ ಉತ್ತಮ ಶಾಸಕ ಪ್ರಶಸ್ತಿಯನ್ನು ಕೊಡಲಾಗಿದೆ. ಸಿಎಂ, ಸ್ಪೀಕರ್, ಪ್ರತಿಪಕ್ಷ ನಾಯಕರು ವಿತರಿಸಿದ್ದಾರೆ ಆ ಪ್ರಶಸ್ತಿಯನ್ನು. 2020ರಿಂದ ಶುರುವಾಗಿದೆ ಇದು. ಫಸ್ಟ್ ಟೈಮ್ ಯಡಿಯೂರಪ್ಪನವರು ಕೊಟ್ಟಿದ್ದರು, ಅದಾದಮೇಲೆ ದೇಶಪಾಂಡೆ, ಹೀಗೆ ಪ್ರತಿ ವರ್ಷವೂ ಕೂಡ ಕೊಡ್ತಾರೆ. ಈ ಬಾರಿ ಟಿ.ಬಿ. ಜಯಚಂದ್ರ ಅವರು ಕೊಟ್ಟಿದ್ದಾರೆ. ದೆಹಲಿಯ ವಿಶೇಷ ಪ್ರತಿನಿಧಿ ಅಂತ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಆ ಸ್ಥಾನಮಾನ ಕೊಟ್ಟಿದ್ದಾರೆ. ಈ ಉತ್ತಮ ಶಾಸಕ ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ, ಈ ಶಾಲೆಯಲ್ಲಿ ಉತ್ತಮ ವಿದ್ಯಾರ್ಥಿ ಅಂತ ಕೊಡ್ತಾರಲ್ವ, ಹಾಗೆ ಸದನದಲ್ಲಿ ಶಿಸ್ತು, ಸಂಯಮ ಮತ್ತು ಹಾಜರಾತಿ, ಅವರ ವರ್ತನೆಗಳು, ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರಾ ಇಲ್ವಾ, ಸರ್ಕಾರಕ್ಕೆ ಹೇಗೆ ಸಲಹೆ ಕೊಟ್ಟಿದ್ದಾರೆ ಒಬ್ಬ ಹಿರಿಯ ಶಾಸಕರಾಗಿ, ಇದೆಲ್ಲವನ್ನು ಪರಿಗಣಿಸಿ ಉತ್ತಮ ಶಾಸಕ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ. ಅದಕ್ಕೆ ಸಭಾಧ್ಯಕ್ಷರ ಒಂದು ನೇತೃತ್ವ ಇರುತ್ತೆ, ಅದರಲ್ಲಿ ಒಂದು ಸಮಿತಿ ಇರುತ್ತೆ. ಉತ್ತಮ ಶಾಸಕ ಪ್ರಶಸ್ತಿನ ಪಡೆದಂತಹ ಟಿ.ಬಿ. ಜಯಚಂದ್ರ ಕೂಡ ಬಹಳ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಇಡೀ ಸದನ ಇವತ್ತು ಆಯ್ಕೆ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರಿ. ಈ ವರ್ಷದ ಅತ್ಯುತ್ತಮ ಶಾಸಕರಾಗಿ ನಮ್ಮ ಅತ್ಯಂತ ಗೌರವಿತರು, ಹಿರಿಯ ಸದಸ್ಯರಾಗಿರುವಂತಹ ಗೌರವಾನ್ವಿತ ಶ್ರೀ ಟಿ.ಬಿ. ಜಯಚಂದ್ರ ಅವರನ್ನು ಬಹುಶಃ ಇವತ್ತು ಇಡೀ ಸದನ ಇವತ್ತು ಆಯ್ಕೆ ಮಾಡಿ ಅಭಿನಂದಿಸ್ತೇನೆ. ಮಾನ್ಯ ಮುಖ್ಯಮಂತ್ರಿ ಮತ್ತು ಪ್ರತಿಪಕ್ಷ ನಾಯಕರು ಬಂದು ಅವರಿಗೆ ಆ ಒಂದು ಪ್ರಶಸ್ತಿ ಕೊಡಬೇಕಾಗಿ ಸಹಕರಿಸಬೇಕು. ಡೆಪ್ಯೂಟಿ ಸನ್ಮಾನ್ಯ ಜಯಚಂದ್ರ ಅವರು ತಾವು ಆಯ್ಕೆ ಆಗಿದ್ದೀರಿ. ದಯವಿಟ್ಟು ಬಂದು ಪಕ್ಕದಲ್ಲೇ ಇರೋದು ಬನ್ನಿ. ಎಲ್ಲ ಪಕ್ಷದವ್ರು ಒಂದು ಕೊಡ್ಬೇಕಿತ್ತು. ಎಲ್ಲ ಪಕ್ಷದವ್ರು ಒಂದೊಂದು. ಒಂದ್ಸಲ ಘೋಷಣೆ ಕೂಡ್ಬಿಟ್ರೆ ಎಲ್ಲರೂ ಎದ್ದು ಬಿಡ್ತಾರೆ. ನಮ್ಗೆ ಬಹಳ 30-40 ವರ್ಷದಿಂದ ಬಹಳಷ್ಟೇ. ಅಧ್ಯಕ್ಷರ ಜೊತೆಲಿ ಚೆಕ್ ಏನು ಕೊಡ್ತಾ ಇಲ್ವಲ್ಲ, ಬರೀ ಒಂದು ಇದು ಕೊಟ್ರೆ ಏನಾಗ್ತದೆ, ಚೆಕ್ ಇರ್ಬೇಕಲ್ಲ ಜೊತೆಲಿ. ಚೆಕ್ ಸ್ವಲ್ಪ ಏನು ನೋಡಿ ಒಳಗಡೆ ಇದೆ, ಆ ಕೆಲಸ ಬಿಟ್ಟಿದ್ದೇವೆ. ಥ್ಯಾಂಕ್ ಯು. ಈಗ ಓದ್ಬೇಕಾ?